ಸ್ವಾಗತ. ನಾನು ಸಾನಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರದ ಮಾಜಿ ಸಚಿವರು ಜಿಲ್ಲೆ ಸಂಸದರಾದ ರಮೇಶ್ ಜಿಗಣಿ ಸಾಹೇಬರು ನಾನು ಸ್ವಾಗತ ಕೋರ್ತೀನಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಂಡಲ ಅಧ್ಯಕ್ಷರಾದ ಸಂದೀಪ್ ಪಾಟೀಲ್ ಅವ್ರನ್ನ ನಾನೊಂದು ಪತ್ರಿಕಾಗೋಷ್ಠಿ ಸ್ವಾಗತ ಕೋರ್ತೀನಿ. ಈ ಪತ್ರಿಕಾಗೋಷ್ಠಿಯನ್ನು ಜಿಗಣಿ ಸಾಹೇಬರು ನಡೆಸ್ಕೊಡ್ಬೇಕಂತ ಅನ್ಕೊಳ್ಳಿ ಸರ್. ಸ್ವಲ್ಪ ಯಾರೋ ಹೊರಗೆ ಮಾತಾಡೋದು ಕೇಳೋಣ ಪ್ಲೀಸ್. ಹಾಂ ಕೊಟ್ಟೆ ಸರ್, ಪ್ರಶ್ನೆ ಕೊಟ್ಟೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮೇನ್ ಏನಪ್ಪ ಅಂದ್ರೆ ಮುಖ್ಯ ಈ ನಬಾರ್ಡ್ ಅಡಿಯಲ್ಲಿ ಸುಮಾರು 124 ಕೋಟಿ ರೂಪಾಯಿ ಹಣ ನಮ್ಮ ಜಿಲ್ಲೆಗೆ ಮಂಜೂರಾತಿ ಆಗ್ಯದ. ಆಮೇಲೆ ಅದು 124 ಕೋಟಿ ರೂಪಾಯಿ ಹಣದ ಡಿಟೇಲಾಗಿ ನಿಮ್ಮೆಲ್ಲರಿಗೂ ಕೂಡ ಈಗ ಹಂಚ್ತೇವೆ. ನಾವು ಎಲ್ಲರಿಗೂ ಒಂದೊಂದು ಪ್ರತಿಯನ್ನು ಕೊಡ್ತೇವೆ. ಈಗ ಎರಡನೇ ಪಾರ್ಟ್ನಾಗ ಏನಿದೆ, ಪ್ರೊಜೆಕ್ಟ್ ರೆಕಮೆಂಡೆಡ್ ಅಂಡರ್ ದಿ ನಬಾರ್ಡ್ ಕಮಿಟಿ ಫಾರ್ ದ ಸ್ಯಾಂಕ್ಷನ್. ಅದು ಎರಡನೇದ್ದು ಏನಪ್ಪ ಅಂತಂದ್ರೆ ಸುಮಾರು ಈ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗೆ 40 ಕೋಟಿ 39.90 ಕೋಟಿ ಅಂದ್ರೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಾಗಲಕೋಟು. ಆಮೇಲೆ ಪ್ಲೇಸ್ ಎಲ್ಲಿ ಅಂದ್ರೆ ಆಲ್ಮೇಲೆ ಅದು ಏನು ಹಾರ್ಟಿಕಲ್ಚರ್ ಕಾಲೇಜ್ ಆಗ್ಯದ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಅಲ್ಲಿ ಮನಗುಳಿಯವ್ರ ಹಿಂದೆ ಮನಗುಳಿಯವ್ರ ಕಾಲಕ್ಕೆ ಆದದ್ದು ಏನೂ ಆಗಿರಲಿಲ್ಲ. ಈಗ ಅದನ್ನು ಡೆವಲಪ್ಮೆಂಟ್ ಸಲುವಾಗಿ ಸುಮಾರು 39.90 ಅಂದರೆ ಅಂದಾಜು 44 ಕೋಟಿ ರೂಪಾಯಿ ಹಣವನ್ನು ಈಗ ಪ್ರಪೋಸಲ್ ಆಗಿ ಹೋಗಿದೆ. ಆಮೇಲೆ ಎರಡನೇದು ಯಾವುದಪ್ಪ ಅಂತಂದ್ರೆ ಇದು ಗೌರ್ಮೆಂಟ್ ಟೂಲ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಟ್ ಇಂಡಿ, ಅದಕ್ಕೆ 70 ಕೋಟಿ ರೂಪಾಯಿ ಅದಕ್ಕೆ ರೆಕಮೆಂಡೇಶನ್ ಹೋಗಿದೆ. ಆಮೇಲೆ ಮೂರನೇದು APMC ಬಿಜಾಪುರ್. ಈಗ ತೊರವಿ ಹತ್ತಿರ APMCದು ಒಂದು ಸಬ್ ಯಾರ್ಡ್ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅಲ್ಲಿ ಸುಮಾರು ಅಂದಾಜು 24 ಕೋಟಿ ರೂಪಾಯಿ ಅಲ್ಲಿನೂ ಕೂಡ ಮಂಜೂರು ಮಾಡಲಿಕ್ಕೆ ಸ್ಯಾಂಕ್ಷನ್ ಮಾಡಲಿಕ್ಕೆ ಅದನ್ನು ಹೋಗ್ಯದ. ಇವೆಲ್ಲವೂ ಕೂಡ ತೀವ್ರಗತಿಯಿಂದ ಇವೇನು ಕೆಳಗಿನ ಈ ಪ್ರಪೋಸ್ಡ್ ಏನದವ 3 ವಿಷಯಗಳ ಬಗ್ಗೆ ವಿದಿನ್ ಒಂದು 15 ದಿವಸ ಒಳಗಾಗಿ ಮಂಜೂರಾತಿ ಪಡಿತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಾಗ ನಾನು ಹೇಳ್ತೀನಿ. ಆಮೇಲೆ ಒಟ್ಟಾರೆ ಇದು ನಬಾರ್ಡ್ದು ಏನಪ್ಪ ಅಂದರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದ್ದು. ಇದು ಏನಪ್ಪ ಅಂದ್ರೆ ಸುಮಾರು ಅಲ್ಲಿ ಯಾವ್ಯಾವ ರಾಜ್ಯಕ್ಕೆ ಬಹುಶಃ ನಮ್ಮ ಬಿಜಾಪುರ ನಮ್ಮ ಕರ್ನಾಟಕಕ್ಕೆ ಸುಮಾರು 2,000 ಕೋಟಿ ಏನು ಅಂದಾಜು, ನನಗೆ ಡೆಫಿನೆಟಾಗಿ ಗೊತ್ತಿಲ್ಲ, ಅಂದಾಜು 2,000 ಕೋಟಿಯಷ್ಟು ಹಣವನ್ನು ಇಟ್ಟಿರ್ತಾರೆ. ಆ ಜಿಲ್ಲೆಗೆ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇರ್ತದೆ ಆ ಜಿಲ್ಲೆಯಲ್ಲಿ ಆ ಹಣವನ್ನು ನಿಗದಿ ಮಾಡ್ತಕ್ಕಂಥ ಕೆಲಸ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾರೆ. ಅದು ಮಾಡಿದ ಮೇಲೆ ಇಲ್ಲಿ ನಮ್ಮ DD ಅವರು ಇರ್ತಾರಲ್ಲ, ಯಾವುದು ನಬಾರ್ಡ್ DD ಅವರು ಅವ್ರು ರೆಕಮೆಂಡ್ ಮಾಡಿ ಕಲಿಸಿದ ಮೇಲೆ ಇದು ಸುಮಾರು ಇದಕ್ಕೆ ಬೇರೆ ಇವೆಲ್ಲ ಕಮರ್ಷಿಯಲ್ ಈ ಬೇರೆ ಬ್ಯಾಂಕ್ಗಳಿಗೆ ಹೋದರೆ 13-14% ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ. ಆದರೆ ಇದು ನಮ್ಮ ನಬಾರ್ಡ್ದಿಂದ ಏನು ಅಂದ್ರೆ ಬರೀ 2.5 ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಅವ್ರಿಗೆ ಹಣವನ್ನು ಕೊಡ್ತಕ್ಕಂಥ ಪ್ರಯಾಸ ಆಗಿರ್ತದೆ. 3 ವರ್ಷಗಳ ಕಾಲ ಯಾವುದೂ ರಿಕವರಿ ಇರೋದಿಲ್ಲ. 3 ವರ್ಷದ ನಂತರ ಇದು ಸುಮಾರು ಅಂದಾಜು 10 ವರ್ಷಗಳ ಕಾಲ ಈ ಹಣವನ್ನು ರಿಕವರಿ ಈ ನಬಾರ್ಡ್ನವ್ರಿಗೆ ಹಣ ತಿರುಗಿ ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಅವರು ಹೊಳ್ಳಿ ಅದನ್ನು ಯಾವ್ಯಾವ ಕೆಲಸಕ್ಕೆ ಹಾಕ್ಬಿಟ್ಟಿರ್ತಾರೋ ಅದನ್ನು ಅಧಿಕಾರನ ಸಂಪೂರ್ಣ ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ಕೆಲಸ ಇದು ನಬಾರ್ಡದ್ದು. ಅದಕ್ಕಾಗಿ ಈಗ ಪ್ರಪೋಸ್ಡ್ ಕೂಡ ಇಲ್ಲಿ ಮೂರು ಕೆಲಸಗಳು ಮಾಡ್ಯಾರ. ಇದು ಸುಮಾರು ಅಂದಾಜು 127.7 ಕೋಟಿ ರೂಪಾಯಿದು. ಸುಮಾರು ಎರಡೂ ಕೂಡಿದ್ರೆ ಸುಮಾರು ಅಂದಾಜು 231 ಕ್ರೋರ್ ಆಗ್ತದೆ. ಎರಡೂ ಸೇರಿದ್ರೆ 230 ಕ್ರೋರ್ ರುಪೀಸು ನಬಾರ್ಡ್ ಹಣ ನಮ್ಮ ಜಿಲ್ಲೆಗೆ ಮಂಜೂರಾಗ್ಯದ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಏನಪ್ಪ ಅಂತಂದ್ರೆ ನೋಡಿರಿ, ಇವರು ಪದೇ ಮೋದಿಯವ್ರ ಮೇಲೆ ಬರೀ ಬೊಬ್ಬೆ ಹೊಡೆಯೋ ಕೆಲಸ ಮಾಡ್ತಾರೆ ರಾಜ್ಯ ಸರ್ಕಾರದವರು. ಆದರೆ ಮೋದಿಯವರು ಕೇಂದ್ರ ಸರ್ಕಾರದ ಏನೇನು ಹಣ ಬರಬೇಕು ಅದು ಸರಿಯಾಗಿ ಅವರು ಕಳಿಸ್ತಾರೆ. ಆದರೆ ತಮ್ಮ ಹಣ ಅದನ್ನು ಸರಿಯಾಗಿ ಗ್ವಾಳೆ ಆಗಿಲ್ಲನ ಕಾರಣಕ್ಕೆ ಇದನ್ನು ಇಟ್ಕೊಂಡು ಕುರ್ಚಿ ಮೇಲೆ ಕೂತು ಬಿಟ್ಟಿರ್ತಾರೆ ಇವರು. ಆದರೆ ಹೇಳೋದೇನು, ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ. ಈಗ ನೋಡಿರಿ, ನೀವು ಒಂದೇ ಒಂದು ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಇಂಡಿ ಮತ್ತು ಸಿಂದಗಿ ಬ್ರ್ಯಾಂಚ್ ಕೆನಾಲ್ಗಳ ರಿಪೇರಿ ಸಲುವಾಗಿ ಸುಮಾರು
2667 ಕೋಟಿ ರೂಪಾಯಿನ CWC ಒಳಗೆ ಮಂಜೂರಾಯ್ತಪ್ಪ. ಮಂಜೂರಾದಮೇಲೆ ಈಗ ಸ್ಟೇಟ್ ಗೌರ್ಮೆಂಟ್ಗೆ ಕಳಿಸ್ಯಾರ. ಈಗ ಅವರು ತಮ್ಮ ಪಾಲಿನ ಹಣ ಕೊಡಬೇಕಲ್ಲ, ಅದು ಕೊಡಂಗಿಲ್ಲ ಅವರು. ಆಮೇಲೆ ಈಗ ನೋಡಿ, ನಾವು ಸ್ಯಾಂಕ್ಷನ್ ಬಂದದ್ದಂತೂ ನಾನು ಮಾಡ್ಕೊಂಡ್ಬಂದೀನಿ. ಈಗ ಅವ್ರು ಹಣ ಕೊಡದೇ ಇದ್ರೆ ಏನು ಮಾಡೋದು? ಕೇಂದ್ರ ಸರ್ಕಾರದಂತೂ ಕೊಟ್ಟಿರ್ತಾರೆ, ಅದನ್ನ ಇಟ್ಕೊಂಡು ಕೂತು ಬಿಟ್ಟಿರ್ತಾರೆ. ಎರಡನೇದು, ಈಗ ಜಲಧಾರ ಯೋಜನೆ, ಕೇಂದ್ರ ಸರ್ಕಾರದ ಜಲಧಾರ ಯೋಜನೆಗೆ ಬಿಜಾಪುರಿಗೆ 2,000 ಕೋಟಿ ಹಣವನ್ನು 2,000 ಕೋಟಿ ಹಣವನ್ನು ಇದಕ್ಕೆ ಇಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ, ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಯೋಜಿತೆಯಲ್ಲಿ ಇರತಕ್ಕಂಥದ್ದು ಇದು. ಆದರೆ ನಾನು ಮೊನ್ನೆ ಒಂದು ಪೇಪರ್ನಲ್ಲಿ ಓದಿದೆ, ಇಡೀ 5-6 ರಾಜ್ಯಗಳಲ್ಲಿ ಇದು ಭ್ರಷ್ಟಾಚಾರ ಆಗ್ಯದ. ಅದರಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಭ್ರಷ್ಟಾಚಾರ, ಈ ಜಲಧಾರ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗ್ಯದ ಅಂತಕ್ಕಂಥದ್ದು ನಿಮ್ಮ ಪತ್ರಿಕೆಗಳಲ್ಲಿ ನಾನು ಓದಿದ್ದೀನಿ. ಮತ್ತು ಈ ರೀತಿ ಆದರೆ ಹೆಂಗೆ ಮಾಡೋದು? ಆದರೆ ಕೇಂದ್ರ ಹಣ ಅಂತೂ ಬಂದಿರ್ತದೆ, ರಾಜ್ಯದ ಹಣ ಇವರು ಕೊಡಬೇಕಾದದ್ದು ಯಾವುದ್ಯಾವುದೋ ಕಾರಣಕ್ಕೆ ಇವರು ತಡ ಮಾಡಿ ಬಿಡ್ತಾರೆ. ಇದಕ್ಕಾಗಿ ಇದು ಎಲ್ಲ ತೊಂದರೆ ಆಗ್ಯದ. ಈಗ ಆಮೇಲೆ ಬಹಳ ಆಶ್ಚರ್ಯದ ಕೆಲಸ ಏನು ಅಂದ್ರೆ, ಹಿಂದೆ ನಮ್ಮ ಸರ್ಕಾರ ಇತ್ತು, ಇವರು ಸಿದ್ದರಾಮಯ್ಯನ ಸರ್ಕಾರ ಬಂದು 2.5 ವರ್ಷ ಆಯ್ತು ಇವತ್ತಿಗೆ. ಈ ಹಿಂದೆ ಏನು ರಾಜ್ಯ ಸರ್ಕಾರದಲ್ಲಿ BJP ಸರ್ಕಾರ ಮಂಜೂರಾತಿ ಮಾಡಿದ್ದು, ಅವು ಯಾವ ಕೆಲಸನೂ ಒಂದೂ ಕೂಡ ಪೂರ್ತಿ ಮಾಡಿಲ್ಲ. ಒಂದು ಕೆಲಸನೂ ಕೂಡ ಇವತ್ತಿಗೂ ಪೂರ್ತಿ ಮಾಡಿಲ್ಲ 2.5 ವರ್ಷ ಆದರೆ ಹೇಳೋದು ಮಾತ್ರ, ನೋಡ್ರಿ ಮೋದಿ ರೊಕ್ಕ ಕೊಟ್ಟಿಲ್ಲ, ಮೋದಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ BJP ಸರ್ಕಾರ ಮಂಜೂರಾತಿ ಮಾಡಿದ ಕೆಲಸ ಯಾವುದೂ ಕೂಡ ಇವತ್ತಿಗೂ ಮಾಡಿಲ್ಲ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅದರ ಜೊತೆಗೆ ಈಗ ನಮ್ಮ ಸರ್ಕಾರದಲ್ಲಿ ಸುಮಾರು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೇವಣಸಿದ್ದೇಶ್ವರ ಯಾತ ನೀರಾವರಿ ನಾವು ಅಡಿಗಲ್ಲ ಹಾಕಿದೆವು. ಬೊಮ್ಮಾಯಿಯವರು ಮುಖ್ಯಮಂತ್ರಿಗೆ ಅಡಿಗಲ್ಲ ಹಾಕಿದ್ರು. ಆಮೇಲೆ ಅದರಲ್ಲಿ ಸುಮಾರು 500 ಕೋಟಿಯಲ್ಲಿ 300 ರೂಪಾಯಿ 200 ಕೋಟಿ ರೂಪಾಯಿ ಕೆರೆ 19 ಕೆರೆ ನೀರು ತುಂಬೋ ಕೆಲಸ ಮಾಡಿದ್ರು. ಅದನ್ನು ಅರ್ಧಂಬರ್ಧ ಆ ರೊಕ್ಕ ಮಂಜೂರಾದದ್ದು ಕೂಡ ಅರ್ಧ ಕೆಲಸ ಮಾಡ್ಯಾರ. ಈ ರೇವಣಸಿದ್ದೇಶ್ವರದ್ದು ಇನ್ನೂ ಫಸ್ಟ್ ಪೇಜ್ನೂ ಪೂರ್ತಿ ಕಂಪ್ಲೀಟ್ ಆಗಲಿಲ್ಲ. ಅಂದರೆ ಇದು ನಾ ಯಾಕೆ ಹೇಳ್ತೀನಿ ಅಂತಂದರೆ, ಹಿಂದೆ ನಮ್ಮ ಸರ್ಕಾರ ಮಾಡೋದು ಕೂಡ ಇವತ್ತು ಇವರು ಪ್ರಾಮಾಣಿಕರವಾಗಿ ಯಾವ ಕೆಲಸನೂ ಕೂಡ ಇಲ್ಲಿ ಮಂಜೂರಾತಿ ಮಾಡಿದ ಕೆಲಸಗಳನ್ನು ಸಂಪೂರ್ಣವಾಗಿ ಅವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತಂದರೆ, ಈ ಚಡಚಾಣ ಯಾತ ನೀರಾವರಿ ಅದು ನಮ್ಮ ಸರ್ಕಾರದಾಗ ಆಗಿಲ್ಲ, ತಮ್ಮದೇ ಸರ್ಕಾರದಾಗ ಆಗಿತ್ತು. ಸುಮಾರು MB ಪಾಟೀಲ್ರು ಬಹುಶಃ ಅವತ್ತು ಇರಿಗೇಷನ್ ಮಂತ್ರಿಗಳಾಗಿದ್ದರು ಹಿಂದೆ, ಈಗಲ್ಲ, ಹಿಂದೆ. ಅವಾಗಿದ್ದಾಗ 500 ಕೋಟಿ ರೂಪಾಯಿ ಹಣ ಮಂಜೂರಾತಿ ಮಾಡಿದ್ರು. ಅದಕ್ಕೆ ಚಡಚಾಣ ಯಾತ ನೀರಾವರಿ. ಆ ಚಡಚಾಣ ಯಾತ ನೀರಾವರಿಯಿಂದ ಸುಮಾರು 7 ಹಳ್ಳಿಗಳಿಗೆ ನೀರಾವರಿ ಆಗಬೇಕು. ಸುಮಾರು 22,000 ಎಕರೆ ನೀರಾವರಿ ಆಗಬೇಕು ಆ 7 ಹಳ್ಳಿ ಕೂಡಿ. ಇವತ್ತಿಗೂ ಕೂಡ ಒಂದು ಹಳ್ಳಿಗೂ ಕೂಡ ಒಂದು ಅರ್ಧ ಎಕರೆಗೂ ಕೂಡ ನೀರು ಬಂದಿಲ್ಲ. ರೊಕ್ಕ ಖರ್ಚಾಗ್ಯದ. ಆಮೇಲೆ 700 ಕೋಟಿ ಅದು 500 ಕೋಟಿ ರೂಪಾಯಿ ಬಿಲ್ ತೊಗೊಂಡು ಹೋಗ್ಬಿಟ್ಟಾರೆ ಎಲ್ಲರೂ. ಯಾರ್ಯಾರ ಪಾಲಿಗೆ ಬರ್ತದೋ ಬಿಲ್ ತೊಗೊಂಡು ಹೋಗ್ರೆ, ಕೆಲಸ ಮಾತ್ರ ಏನೂ ಪೂರ್ತಿ ಆಗಿಲ್ಲ. ಗುತ್ತಿಗೆದಾರರು G. ಶಂಕರ್ ಅಂತ ಹೇಳಿ ಕಾಮಗಾರಿ ಬಿಲ್ ತಗೊಂಡಿದ್ದಾರೆ ಸರ್, ಆದರೆ ಕಾಮಗಾರಿ ವಾಲ ಕೊಡಿಸಿಲ್ಲ. ಮತ್ತು ಅದನ್ನು ನಾ ಏನು ಹೇಳಕತ್ತೀನಿ ಸಾವ್ರ, ನಾನು ಅದನ್ನೇ ಹೇಳಕತ್ತೀನಿ. ಇದನ್ನು ಇಷ್ಟು ವರ್ಷ ಆದರೂ ಯಾರೂ ಅದನ್ನು ರೇಜ್ ಮಾಡಲಿಲ್ಲ. ಈಗ ಹಿಂದೆ 1 ತಿಂಗಳಿಂದ ನಾನೇ ಭಾಳ ಜೋರಾಗಿ ರೇಜ್ ಮಾಡಿ ಅವ್ರು ಹೇಳಿದೆ, ನೀವು ಈ ಕೆಲಸ ಮಾಡದೇ ಇದ್ರೆ ನಾನು ಚಡಚಾಣ ತಹಸೀಲ್ದಾರ್ ಕಚೇರಿ ಮುಂದೆ ನಾನೇ ಉಪವಾಸ ಮಾಡ್ತೀನಿ ಅಂದಾಗ, ಇವತ್ತು ನೋಡು ಚೀಫ್ ಇಂಜಿನಿಯರು ಆಮೇಲೆ MD ಎಲ್ಲರೂ ಬಂದು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಈಗ ಪ್ರಾರಂಭ ಮಾಡ್ಯಾರ. ಸುಮಾರು 25% ಕೆಲಸ ಮಾಡ್ಯಾರ. ಇನ್ನು 75% ಕೆಲಸ ಆಗಬೇಕು. ಆದರೆ ಮಾಡೋತನ ನಾನಂತೂ ಬಿಡೋದಿಲ್ಲ. ಒಂದು ವೇಳೆ ಇವರು ಮಾಡಿಲ್ಲ ಅಂತಂದ್ರೆ ನಾನೇ ಚಡಚಾಣನಲ್ಲಿ ಹರ್ತಾಳ ಮಾಡ್ತಕ್ಕಂಥ ಕೆಲಸನ ಮಾಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳೀನಿ. ಇವೆಲ್ಲ ಎದಕ್ಕೆ ನಾನು ಇದನ್ನು ಹೇಳ್ತೀರಪ್ಪ ಅಂತಂದ್ರೆ, ನೋಡಿರಿ, ಯಾರು ರೊಕ್ಕ ಅದು ನಮ್ಮ ಸರ್ಕಾರದಾಗ ಮಾಡಲಿದ್ದು, ತಮ್ಮದೇ ಸರ್ಕಾರ ಇದ್ದಾಗ ಮಾಡಿದ್ದು ರೊಕ್ಕ ಅದನ್ನು ಮಂಜೂರಾತಿ ಮಾಡೋದಿಲ್ಲ ಅಂದರೆ ಯಾವ ನ್ಯಾಯ? ಕೆಲಸ ಸರಿಯಾಗಿ ಮಾಡೋದಿಲ್ಲ ಅಂದರೆ ಯಾವ ನ್ಯಾಯ ಹೇಳ್ರಿ ನೀವೇ? ಅದಕ್ಕಾಗಿ ತುಂಬ ಇವತ್ತಿನ ಈ ಏನು ನಮ್ಮ ಕೇಂದ್ರ ಸರ್ಕಾರದಿಂದ ನಬಾರ್ಡಕ್ಕೆ ಏನು ಸುಮಾರು ಅಂದಾಜು 100 ಪ್ಲಸ್ 127, ಆಮೇಲೆ 124 ಕೋಟಿ, ಅಷ್ಟು 231 ಕೋಟಿ ರೂಪಾಯಿ ಈಗ 124 ಕೋಟಿ ಅಂತೂ ಮಂಜೂರಾಗಿ
ಮಂಜೂರಾಗಿ ಬಂದದ. ಇನ್ನು 127 ಕೋಟಿಗೆ ಮಂಜೂರಾತಿ ಆಗಬೇಕಾದ ಪ್ರಪೋಸ್ ಮಾಡ್ಯಾರ. ಆದ್ರೆ 15 ದಿವಸ ಒಳಗಾಗಿ ಖಂಡಿತವಾಗಿ ಈ ಏನು ಎರಡನೇದ್ದು ಇದ್ರಾಗದ ಇದು ಸುಮಾರು 3 ಕೆಲಸಗಳು ಖಂಡಿತವಾಗಿ 15 ದಿವಸಗಳ ಒಳಗಾಗಿ ಅದಕ್ಕೂ ಕೂಡ ಮಂಜೂರಾತಿ ನೀಡಿಸ್ತಕ್ಕಂಥ ಪ್ರಯಾಸ ನಾನು ಮಾಡ್ತೀನಿ. ಈಗಾಗಲೇ ಅದು DD ಅವರು ಬರೆದು ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸಿದ್ದಾರೆ ನಬಾರ್ಡ್ಗೆ. ನಾನು ಕೂಡ ಹೋಗಿ ನಾಳೆ ಪಾರ್ಲಿಮೆಂಟ್ ಶುರು ಆಗ್ತದೆ, ನಾನು ಕೂಡ ಬೆನ್ನು ಹತ್ತಿ ಒಟ್ಟಾಗಿ ಏನಾದರೂ ಮಾಡಿ ಅದನ್ನು 127 ಕೋಟಿ ನಾನು ಮಂಜೂರಾತಿ ಮಾಡಿಸಿ ತರಿಸ್ತೀನಿ ಅಂತಕ್ಕಂಥ ಮಾತು ನಾನು ಹೇಳ್ತೀನಿ. ಅಲ್ಲೇ ನಿಮಗೆ ಇದು ಕೊಟ್ಟೆ ನೋಡ್ರಿ, ಒಂದು ಎಲ್ಲರಿಗೂ ಕೊಟ್ಟಿ. ಈಗ ಇದು ಕ್ವಾರ್ಟರ್ಲಿ, ಈಗ ಇದು ಅರ್ಧ ವರ್ಷ 2024-25 ಏನು ಮಾರ್ಚ್ನಾಗ ಹಣ ಬರ್ತದಲ್ಲ, ಇದು ಮೊದಲನೇ ಪೇಜ್ನಾಗ ಇದು ಇಷ್ಟೆಲ್ಲ. ಇನ್ನೂ 2ನೇ ಪೇಜಿದ್ದು ಒಂದು ಬರ್ತದೆ ಮಾರ್ಚ್ನೊಳಗಾಗಿ. ಅವಾಗೂ ಕೂಡ ನಿಮ್ಮನ್ನೆಲ್ಲ ಕರೆಸ್ತೀನಿ, ಕರೆಸಿ ನಬಾರ್ಡ್ನವ್ರು ಏನೇನು ಮತ್ತು ನಮ್ಮ ಜಿಲ್ಲೆಗೆ ಕೊಟ್ಟಿರೋ ಅನ್ನೋದು ಹೇಳ್ತೀನಿ. ಅದು ಬಿಟ್ಟು ಇದು ಮೊದಲನೇ ಈ 2024-25 ಮೊದಲನೇ ಪೇಜ್ನಾಗ ಇದು ಈಗ ಇದ್ದದ್ದು 230 ಕೋಟಿ ಅದಲ್ಲ, ಇದು 2ನೇ ಪೇಜ್. ಇಂಟ್ರೆಸ್ಟ್ ಯಾರು ಕಟ್ಟಬೇಕು? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾರು ಕಟ್ಟಬೇಕು? ನೋಡ್ರಿ, ಇದಕ್ಕೆ ರಾಜ್ಯ ಸರ್ಕಾರದವ್ರು ಕಟ್ಟಬೇಕು. ಅವ್ರಿಗೆ 2 ಆಪ್ಷನ್ ಇರ್ತಾವೆ. ಈಗ ಇವೆಲ್ಲ ಯಾವ್ಯಾವ ಕೆಲಸಕ್ಕೆ ಬೇಕು ಅವರು ಕಮರ್ಷಿಯಲ್ ಬ್ಯಾಂಕ್ನಾಗೂ ತೊಗೋಬೋದು, ನ್ಯಾಷನಲೈಸ್ ಬ್ಯಾಂಕ್ನಾಗ. ಆದರೆ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟು 14-17% ಇರ್ತದೆ. ತೊಗೊಳ್ಳೋದಕ್ಕೆ ಈಗ ನಬಾರ್ಡು ಪ್ರತಿ ವರ್ಷವೂ ಸುಮಾರು 2,000 ಕೋಟಿ ನಿಯಮಿತವಾಗಿ ಕೊಡ್ತಾರೆ. ನಮ್ಮ ಇಲ್ಲಿ ಕರ್ನಾಟಕ ಯಾವ್ದು ಕೆಲಸಕ್ಕೆ ಬೇಕು ನಾವೇ ಐಡೆಂಟಿಫೈ ಮಾಡಬೇಕು. ಅಲ್ಲಿ ಲೋಕಲ್ ಇರ್ತಕ್ಕಂಥ ಜಿಲ್ಲೆಯವರು ಐಡೆಂಟಿ ಮಾಡಿ DDಗೆ ಹೇಳಿದ್ರೆ, ಅಧಿಕಾರಿ ಮುಖಾಂತರ DDಗೆ ಹೇಳಿದ್ರೆ DD ಅವರು ರೆಕಮೆಂಡ್ ಮಾಡಿ ಕಳಿಸ್ತಾರೆ. ಆಮೇಲೆ ಅದು ಮಂಜೂರಾಗಿ ಬರ್ತದೆ. ದಿಸ್ ಇಸ್ ದ ಪ್ರೊಸೀಜರ್. 200 ಕೋಟಿ ರೂಪಾಯಿ ನಮ್ಮ ಹಂಗೆ ಕೊಡೋಕ್ಕಾಗೋದಿಲ್ಲ, ಬ್ಯಾಂಕ್ ಮುಖಾಂತರ ಕೊಡಬೇಕು. ಲೋನ್ ಯಾಕೆ ಕೊಡಬೇಕು? ಕೇಂದ್ರ ಸರ್ಕಾರ ಡೈರೆಕ್ಟ್ ಕೊಡ್ಬೋದಲ್ಲ ಅಭಿವೃದ್ಧಿ ಸಲುವಾಗಿ? ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್. ಇದು ಕೇಂದ್ರ ಸರ್ಕಾರದವರು ಒಂದು 10 ರೂಪಾಯಿ ಅಂತ ಇಟ್ಟಿರ್ತಾರೆ. ಇಟ್ಟ ಮೇಲೆ ಅದಕ್ಕೆ ನಬಾರ್ಡ್ ಅಂತ ಹೆಸರು ಇಟ್ಟಾರ. ಯಾರ್ಯಾರಿಗೆ ಯಾವ್ಯಾವ ರಾಜ್ಯಕ್ಕೆ ಬೇಕು, ಬರೀ ನಮ್ಮ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯಗೂ ಕೂಡ ಹಣವನ್ನು ಅವರು ಕೊಡ್ತಾರೆ. ಆದರೆ ಹಂಗೆ ಪುಕಟ್ ಕೊಡೋಂಗಿಲ್ಲ. ಅದಕ್ಕೆ 2% ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ 2.5% ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಹಣ ನಿಯೋಜನೆ ಆಗ್ತಕ್ಕಂಥ ಕೆಲಸ ಆಗ್ತದೆ. ಈಗ ಕಣ್ಣೂರು ಮಡಸ್ನಾಳ ರಸ್ತೆ 3.86 ಕಿಲೋಮೀಟರ್ ಐತೆ, ಅದಕ್ಕೆ 4.74 ಲಕ್ಷ ಇಟ್ಟಿದ್ರಿ. ಅದೇ ಚಟ್ಕಲ್ ಮತ್ತು ಕರ್ನಾಟಕ ಬಾರ್ಡ್ರಿಗೆ 6.50 ಕಿಲೋಮೀಟರ್ ಐತಿ, ಅದಕ್ಕೆ 3.90 ಕೋಟಿ ಇಟ್ಟಿದ್ದಾರೆ. ಈಗ ನಾವು 1 ಕಿಲೋಮೀಟರ್ ಲೆಕ್ಕ ಹಾಕಿದ್ರೆ ಅಲ್ಲಿ 3 ಕಿಲೋಮೀಟರ್ 82ಕ್ಕೆ 4 ಕೋಟಿ ಇಟ್ಟಿದ್ದಾರೆ. ಅಂದ್ರೆ ಒಂದು ಕಿಲೋಮೀಟರ್ಗೆ 1 ಕೋಟಿ ಖರ್ಚಾಗುತ್ತೆ. ಅದೇ ಇಲ್ಲಿ 50 ಲಕ್ಷ ಹೆಂಗದ ವ್ಯತ್ಯಾಸ ಹೆಂಗಾಗುತ್ತೆ? ಅಲ್ಲ, ಅದು ಹೇಳಿ ಒಂದು लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।